ಉತ್ತಮ ರೀತಿಯಲ್ಲಿ ಬೆಳೆಯಲು ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಅಂದರೆ ಈ ಒಂದು ವಚನಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಚನಕಾರರು ಒಳಗೊಂಡಿದ್ದಾರೆ. ಯಾರಪ್ಪ ಅಂದ್ರೆ 12ನೇ ಶತಮಾನದ ಆ ಒಂದು ಅನುಭವ ಮಂಟಪದಲ್ಲಿ ಏನಪ್ಪಾ ಅಂದ್ರೆ ಆಗಿನ ಕಾಲದ ಯಾವುದೇ ರೀತಿಯ ಜಾತಿ ಭೇದ ತಾರತಮ್ಯವಿಲ್ಲದೆ ಅಲ್ಲಿ ಏನಪ್ಪಾ ಅಂದ್ರೆ ಪುರುಷರು ಹಾಗೂ ಮಹಿಳೆಯರು ಸೇರಿ ಹಲವಾರು ವಚನಕಾರರು ವಚನಗಳನ್ನು ರಚನೆ ಮಾಡಿದ್ದಾರೆ. ಈ ವಚನಕಾರರಲ್ಲಿ ಅತ್ಯಂತ ಶ್ರೇಷ್ಠ ವಚನಕಾರ ಎನಿಸಿದವರು ಯಾರು? ಬಸವಣ್ಣನವರು. ಅದೇ ರೀತಿ ಇನ್ನೂ ಹಲವಾರು ಮಹಿಳೆ ಪುರುಷರು ಸಹ ಆ ಒಂದು ವಚನ ಸಾಹಿತ್ಯದಲ್ಲಿ ಒಳಗೊಂಡಿದ್ದಾರೆ ಅಥವಾ ತಮ್ಮದೇ ಆದಂತ ಒಂದು ವಚನಗಳನ್ನು ರಚನೆ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ಯಾವ್ದಪ್ಪ ಅಂದ್ರೆ ಬಸವಣ್ಣನವರ ವಚನದ ಬಗ್ಗೆ ನಾವು ನೋಡೋಣ. ಫಸ್ಟ್ ಇದರಲ್ಲಿ ಯಾರ್ಯಾರಿದ್ದಾರೆ? ಬಸವಣ್ಣನವರು, ಅಂಬಿಗರ ಚೌಡಯ್ಯ, ಹಾಗೆ ಅಕ್ಕ ಮಹಾದೇವಿ, ಆಯ್ದಕ್ಕಿ ಕಲ್ಲಕ್ಕಮ್ಮ. ಅಂದರೆ ಈ ಒಂದು 12ನೇ ಶತಮಾನದಲ್ಲಿ ಏನಪ್ಪ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಸೇರಿ ಒಂದು ವಚನಗಳನ್ನು ಬರಿತಾ ಇದ್ರು. ಯಾವ ರೀತಿ ನೋಡ ಅಂದ್ರೆ ಇಲ್ಲಿ ಒಬ್ಬೊಬ್ಬರೇ ವಚನಗಳನ್ನು ಮಾಡ್ತಾ ಅವರ ಜೀವನ ಕೃತಿ ಹಾಗೂ ಎಲ್ಲಿ ಜನಿಸಿದರು ಅಂದ್ರೆ ಅವರ ಪರಿಚಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇ ವಚನಕಾರರಂತ ಯಾರು? ಬಸವಣ್ಣನವರು. ಇವರು ಎಲ್ಲಿ ಜನಿಸಿದರು ಅಂದ್ರೆ ಇವರ ಒಂದು ಕಿರು ಪರಿಚಯದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಬಸವಣ್ಣನವರು ಶಿವಶರಣ ಬಸವಣ್ಣನವರು. ಶಿವಶರಣರಲ್ಲಿಯೇ ಅತ್ಯಂತ ಪ್ರಮುಖ ಶಿವಶರಣರಾದಂತ ಯಾರು? ಬಸವಣ್ಣನವರು. ಇವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನದಲ್ಲಿ? ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ಪ್ರಸಿದ್ಧ ವಚನಕಾರರಾಗಿದ್ದರು, ಹಾಗೆ ಸಮಾಜ ಸುಧಾರಕರು ಆಗಿದ್ದರು. ಯಾರು? ಬಸವಣ್ಣರು ಕೇವಲ ವಚನಕಾರರಷ್ಟೇ ಅಲ್ಲ, ಅವರೊಬ್ಬ ಸಮಾಜ ಸುಧಾರಕರು ಆಗಿದ್ದರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಬಸವಣ್ಣನವರು ಎಲ್ಲಿ ಜನಿಸ್ತಾರೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಸವನ ಬಾಗೇವಾಡಿ ಎಂಬಲ್ಲಿ ಜನಿಸಿದರು. ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ, ಆ ಒಂದು ಬಸವನ ಬಾಗೇವಾಡಿಯಲ್ಲಿ ಏನಪ್ಪ ಅಂದ್ರೆ ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಇವರು ಭಂಡಾರಿಯಾಗಿ ಕೆಲಸ ಮಾಡುತ್ತಿದ್ದರು. ಯಾರು? ಬಸವಣ್ಣನವರು. ಅಂದ್ರೆ ಅಲ್ಲಿ ಒಬ್ಬ ಭಂಡಾರಿಯಾಗಿ ಆ ಒಂದು ಕಳಚೂರಿ ವಂಶದಲ್ಲಿ ಕೆಲಸವನ್ನು ಮಾಡುತ್ತಿದ್ದರು, ಅಥವಾ ರಾಜ್ಯದ ದಂಡನಾಯಕನಾಗಿ ಅಲ್ಲಿ ಕಳಚೂರಿ ವಂಶದ ಮಹಾದಂಡನಾಯಕನಾಗಿ ಭಂಡಾರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಎಲ್ಲಿ ಅಂದ್ರೆ ಬಿಜ್ಜಳನ ಆಸ್ಥಾನದಲ್ಲಿ. ಇವರ ಅಂಕಿತ ನಾಮ, ಇಲ್ಲಿ ವಚನಕಾರರು ಏನ್ ಮಾಡಿದ್ರು? ತಮ್ಮ ದೇವರು ತಾವು ಆರಾಧಿಸುತ್ತಿದ್ದಂತ ಒಂದು ದೇವರನ್ನು ಇಟ್ಟುಕೊಂಡು ಅದೇ ಅವರ ಅಂಕಿತ ನಾಮ. ಇಲ್ಲಿ ಬಸವಣ್ಣನವರ ಅಂಕಿತ ನಾಮ ಯಾವುದಾಗಿತ್ತು? ಕೂಡಲ ಸಂಗಮ ದೇವ. ಈ ಒಂದು ಅಂಕಿತ ನಾಮದಿಂದ ರಚಿಸಿರುವಂತಹ ಇವರು ಸಾವಿರಾರು ವಚನಗಳನ್ನು ದೊರೆತಿದೆ. ಅಂದರೆ ಆ ಒಂದು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಸಾವಿರಾರು ವಚನಗಳನ್ನು ನಮಗೆ ದೊರೆತಿವೆ ಅಥವಾ ಲಭ್ಯವಾಗಿದೆ. ಹಾಗಾದ್ರೆ ಮೊದಲನೇ ವಚನ ಯಾವುದು? ಬಸವಣ್ಣವರು ರಚಿಸಿದಂತಹ ಮೊದಲನೇ ವಚನ ಯಾವುದು? ಕಳಬೇಡ ಈ ವಚನಗಳನ್ನು ಪ್ರಾರಂಭ ಮಾಡೋದಂತೆ ಇದರ ಆಶಯಭಾವಗಳು. ಜೀವನದಲ್ಲಿ ದೇವರನ್ನು ಕಾಣಲು ಅಂತರಂಗ ಶುದ್ಧಿ ಬಹಳ ಮುಖ್ಯ. ಅಂದ್ರೆ ನಾವು ದೇವರನ್ನು ಪ್ರತ್ಯಕ್ಷವಾಗಿ ಕಾಣಬೇಕಾದ್ರೆ ಮೊದಲು ಏನು? ಅಂತರಂಗ ಶುದ್ಧಿ ಅಂದ್ರೆ ತಮ್ಮ ಒಳ ಮನಸ್ಸನ್ನು ಮೊದಲು ಶುದ್ಧಿ ಮಾಡಿಕೊಳ್ಳಬೇಕು. ಆಗ ಮಾತ್ರ ಏನು ದೇವರನ್ನು ಕಾಣಲು ಸಾಧ್ಯವಾಗುತ್ತದೆ. ಅಂತರಂಗ ಶುದ್ಧಿ ಬಹಳ ಮುಖ್ಯ. ಅನ್ಯ ಚಿಂತೆಗಿಂತ ದೇವರನ್ನು ಕಾಣಬೇಕು. ಅಂದ್ರೆ ಬೇರೆಯವರು ಚಿಂತೆ ಬೇಡ. ಅಂದ್ರೆ ಬೇರೆಯವರನ್ನು ಚಿಂತೆಗಿಂತ ಏನು ದೇವರನ್ನು ಕಾಣಬೇಕಾದ್ರೆ ತನ್ನ ಮನಸ್ಸನ್ನು ಪರಿಶುದ್ಧವಾಗಿರಬೇಕು ಎಂಬ ಚಿಂತೆಯೇ ಮುಖ್ಯ. ಜೀವನದಲ್ಲಿ ಸುದ್ದಿ ನಿಂದೆಗಳು ಬಂದಾಗ ಮನದಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು. ಅಂದ್ರೆ ಜೀವನ ಅಂದ್ರೆ ಏನು? ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಈ ಎರಡೂ ಬಂದಾಗ ಆ ಕಷ್ಟ ಸುಖ ಅನ್ನೋದು ಎರಡು ಸಮಾನ ರೀತಿಯಲ್ಲಿ ಸ್ವೀಕಾರ ಮಾಡಿದಾಗ ಏನಾಗ್ತದೆ? ನಾವು ಒಂದು ಒಳ್ಳೆಯ ಮನಸ್ಸನ್ನು ಅಥವಾ ನಮ್ಮ ಅಂತರಂಗ ಶುದ್ಧಿಯನ್ನು ಆಗ್ತದೆ. ಅಂದ್ರೆ ಸಿಟ್ಟು ಬಂದಾಗ ಸುದ್ದಿ ಬಂದಾಗ ಅಂದ್ರೆ ಹೊಗಳಿಕೆ ತೆಗಳಿಕೆ ಎರಡೂ ಇರ್ತದ. ಹೊಗಳಿಕೆ ಬಂದಾಗ ಕುಕ್ಕಬಾರದು, ತೆಗಳಿಕೆ ಬಂದಾಗ ಏನು ಕೋಪ ಅನ್ನೋದು ಇರಬಾರ್ದು. ಎರಡೂ ಏನಾಗಿರಬೇಕು? ಸಮಾನವಾದ ರೀತಿಯಲ್ಲಿ ನಾವು ಅನುಸರಿಸಿಕೊಂಡು ಹೋಗಬೇಕು. ಮಾನವನು ನಿರಂಕಾರಿಯಾಗಿ ಅಂದ್ರೆ ಗರ್ವದಿಂದ ಇರಬಾರದು. ಆತನಲ್ಲಿ ನಿಸ್ವಾರ್ಥ ಭಾವನೆಯಿಂದ ಇರಬಾರದು. ನುಡಿಗೆ ತಕ್ಕ ನಡೆಯುಳ್ಳವನಾಗಿರಬೇಕು. ಅಂದ್ರೆ ನುಡಿದಂತೆ ನಡೆಯುವುದು. ಈ ಬಸವಣ್ಣನವರು ನುಡಿದ ಹಾಗೆ ನಡೆಯುತ್ತದೆ, ಆದರೆ ನುಡಿದ ಒಂದು ಮಾಡುವುದು ಇನ್ನೊಂದು. ಆ ರೀತಿಯಾಗಿ ಇರಬಾರದು. ದಾನಿಗಳಾಗಿ ಇರುವುದು ಮುಖ್ಯ. ಇದೇನು? ದಾನ ಧರ್ಮದಲ್ಲಿಯೂ ಅಷ್ಟೇ ಶ್ರೀಮಂತವಾಗಿದ್ದವರು ಯಾರು? ಬಸವಣ್ಣನವರು. ಈ ಒಂದು ಪಾಠದ ಮೂಲ ಆಶಯವಾಗಿದೆ. ಹಾಗಾದ್ರೆ ವಚನ ನೋಡಿ ಯಾವುದು? ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ,
ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇಲ್ಲಿ ಮೊದಲನೇ ವಚನದಲ್ಲಿ ಬಸವಣ್ಣನವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಕಲಬೇಡ ಅಂದ್ರೆ ಕದಿಯಲು ಬೇಡ. ಯಾವ ವಸ್ತುವನ್ನು ಯಾರಿಂದಲೂ ಏನು ಕದಿಯಲು ಬೇಡ. ಯಾವತ್ತು ಕಳ್ಳತನ ಮಾಡಬೇಡ. ಹುಸಿಯ ನುಡಿಯಲು ಬೇಡ. ಹುಸಿ ಅಂದ್ರೆ ಸುಳ್ಳು, ಸತ್ಯವನ್ನೇ ಬಿಟ್ಟು ಏನು ಯಾರಿಗೂ ಸುಳ್ಳನ್ನು ಹೇಳಬೇಡ. ಮುನಿಯಬೇಡ. ಮುನಿಯಬೇಡ ಅಂದ್ರೆ ಕೋಪ ಅಥವಾ ಸಿಟ್ಟು. ಯಾವುದೇ ವಿಷಯಕ್ಕೆ ನೀನು ಕೋಪ ಅನ್ನೋದು ಅಧಿಕ ಬಲವನಾಗು ಅಂದ್ರೆ ಮುನಿಸಿಕೊಳ್ಳಬೇಡ. ಯಾರ ಮೇಲೆಯೂ ಸಿಟ್ಟನ್ನು ಮಾಡಿಕೊಳ್ಳಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ. ಬೇರೆಯವರನ್ನು ಕಂಡು ನೀನೇನು ಅಸಹ್ಯ ಪಡಬೇಡ ಅಥವಾ ದ್ವೇಷಿಸಬೇಡ. ತನ್ನ ಬಣ್ಣಿಸಬೇಡ. ತನ್ನ ಬಣ್ಣಿಸಬೇಡ ಅಂದ್ರೆ ತನ್ನನ್ನೇ ತಾನು ವರ್ಣನೆ ಮಾಡಿಕೊಳ್ಳೋದು ಬೇಡ ಅಥವಾ ಹೊಗಳಿಕೆ ಅನ್ನೋದು ಬೇಡ. ಇದಿರು ಅಳಿಯಲು ಬೇಡ ಅಂದ್ರೆ ಬೇರೆಯವರನ್ನು ಏನ್ ಮಾಡಬೇಡ, ನೀನು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ ಅಂದ್ರೆ ಈ ಎಲ್ಲಾ ಅಂಶಗಳನ್ನು ಅಳವಡಿಸಿಕೊಂಡುದೇ ಆದರೆ ಏನು ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದ್ರೆ ತನ್ನ ಒಳ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಅಂದ್ರೆ ಕಳ್ಳತನ ಮಾಡಬಾರದು, ಸುಳ್ಳು ಹುಸಿಯ ನುಡಿಬೇಡ ಅಂದ್ರು ಸುಳ್ಳು ಮಾತನಾಡಬಾರದು, ಕೋಪ ಅನ್ನೋದೇನು ಮಾಡ್ಕೊಳ್ಳೇಬಾರದು. ಮುನಿಯಬೇಡ ಅಂದ್ರೆ ಸಿಟ್ಟು, ಅನ್ಯರಿಗೆ ಅಸಹ್ಯ ಪಡಬೇಡ. ಬೇರೆಯವರನ್ನು ಕಂಡು ಏನ್ ಮಾಡಬೇಡ, ನೀನು ದ್ವೇಷಿಸಬೇಡ ಅಥವಾ ಅವರನ್ನು ಅಸಹ್ಯ ಭಾವನೆಯಿಂದ ನೋಡಬೇಡ. ತನ್ನನ್ನೇ ತಾನು ವರ್ಣನೆ ಯಾವತ್ತೂ ಮಾಡಿಕೊಳ್ಳಬೇಡ. ಇದ್ರೂ ಸಹ ಬೇರೆಯವರನ್ನು ಏನು ಅಳಿಯಲು ಬೇಡ. ಆಗ ಮಾತ್ರ ನಿನ್ನ ಮನಸ್ಸೇನುವುದು ಅಂತರಂಗ ಶುದ್ಧಿಯ ಭಾವನೆಯನ್ನು ಒಳಗೊಂಡಿರುತ್ತದೆ. ಇದೇ ಏನಪ್ಪಾ ಅಂದ್ರೆ ಒಂದು ಬಹಿರಂಗ ಶುದ್ಧಿ. ಅಂದರೆ ನೀನು ದೇವರನ್ನು ಕಾಣಬೇಕಾದ್ರೆ ಮೊದಲು ನಿನ್ನ ಒಳ ಮನಸ್ಸು ಅಂದರೆ ಅಂತರಂಗ ಶುದ್ಧಿವಾಗಿದ್ದರೆ ಮಾತ್ರ ನಿನ್ನ ಹೊರಗಿನ ಪ್ರಪಂಚವನ್ನು ಶುದ್ಧವಾಗಿ ಕಾಣಲು ಸಾಧ್ಯ. ಈ ಎಲ್ಲಾ ಅಂಶಗಳನ್ನು ನಿನ್ನಲ್ಲಿ ಒಳಗೊಂಡಿದೆ ಆದರೆ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಆಗ ಏನಾಗ್ತಾನ, ದೇವರು ತನ್ನನ್ನು ತಾನು ಒಲಿಸಿಕೊಳ್ಳುತ್ತಾನೆ. ಈ ಎಲ್ಲಾ ಅಂಶಗಳನ್ನು ಒಳಗೊಂಡಾಗ ಏನಾಗ್ತದ, ಕೂಡಲ ಸಂಗಮ ದೇವನೊಲಿಸುವ ಪರಿ. ಇಲ್ಲಿ ಎರಡನೇ ವಚನದಲ್ಲಿ ಯಾರಪ್ಪ ಅಂದ್ರೆ ಅಂಬಿಗರ ಚೌಡಯ್ಯ. ಎರಡನೇ ವಚನ ಯಾವುದು? ಅಂಬಿಗರ ಚೌಡಯ್ಯ. ಈ ಒಂದು ವಚನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಏನು ಅಂಬಿಗರ ಚೌಡಯ್ಯರ ಬಗ್ಗೆ ಅವರ ಜೀವನ ಒಂದು ಪರಿಚಯ ಅಥವಾ ಕವಿ ಪರಿಚಯ. ಈ ಅಂಬಿಗರ ಚೌಡಯ್ಯ ಒಂದು ಕಿರು ಪರಿಚಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಂಬಿಗರ ಚೌಡಯ್ಯ, ಶಿವಶರಣ ಅಂಬಿಗರ ಚೌಡಯ್ಯ ಅವರು ಕ್ರಿಸ್ತ ಶಕ, ಇವರು ಕ್ರಿಸ್ತ ಶಕ ಎಷ್ಟರಲ್ಲಿಪ್ಪ ಅಂದ್ರೆ 12ನೇ ಶತಮಾನದಲ್ಲಿ. ಅಂದ್ರೆ 12ನೇ ಶತಮಾನ ಅನ್ನೋದೇ ಒಂದು ವಚನ ಸಾಹಿತ್ಯದ ಶತಮಾನವಾಗಿತ್ತು ಆಗಿನ ಕಾಲದಲ್ಲಿ. ಅಂದ್ರೆ ಆ 12ನೇ ಶತಮಾನ ಅನ್ನೋದಲ್ಲಿ ಅತ್ಯಂತ ಪ್ರಮುಖವಾಗಿತ್ತು. ಹೇಗೆ ಆ ಒಂದು ಕನ್ನಡ
ಶಿವನ ಚಿಂತೆಯಲ್ಲಿ ಒಬ್ಬರನ್ನು ಕಾಣೆಂದನಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಅಂದ್ರೆ ಈ ಒಂದು ವಚನದಲ್ಲಿ ಯಾವ ರೀತಿ ಮನುಷ್ಯ ಆಸೆ ವೃತ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬಡತನಕ್ಕೆ ಮೊದಲೇನು ಉಂಬುವ ಚಿಂತೆ ಅಂದ್ರೆ ಅವನಿಗೇನು ಕೇವಲ ಊಟ ಮಾಡುವ ಅಂದ್ರೆ ಉಂಬುವ ಚಿಂತೆ ಆಗಿತ್ತು. ನೆಕ್ಸ್ಟ್ ಮತ್ತೊಂದು ಚಿಂತೆ ಉಟ್ಕೊಳ್ತದ ಅಂದ್ರೆ ಉಣ್ಣುವ ಚಿಂತೆ, ಅದು ಬಗೆಹರಿತು ಅನ್ಕೊಳ್ರಿ. ಮತ್ತೆ ಯಾವ ಚಿಂತೆ ಆತನಲ್ಲಿ? ಉಣ್ಣಲಾದರೆ ಉಡುವ ಚಿಂತೆ. ಊಟ ಆಯ್ತು, ಊಟ ಆದ ತಕ್ಷಣ ಅವನಿಗೆ ಮುಂದೆ ಇನ್ನೊಂದು ಚಿಂತೆ ಯಾವುದು? ಉಣಲಾದರೆ ಉಡುವ ಚಿಂತೆ. ಉಡುವ ಅಂದ್ರೆ ಬಟ್ಟೆ ಬಗ್ಗೆ. ಅಂದ್ರೆ ಇಲ್ಲಿವರೆಗೆ ಏನಬೇಕು? ಊಟದ ಹಸಿವು ಮುಗೀತು. ಆದರೆ ಮುಂದೆ ಇನ್ನೊಂದು ಚಿಂತೆ ಯಾವುದು? ಉಡುವ ಚಿಂತೆ. ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಬಟ್ಟೆನೂ ಆಯ್ತು, ಊಟನೂ ಆಯ್ತು. ಆದ್ರೆ ಮುಂದೆ ಇನ್ನೊಂದು ಚಿಂತೆ ಯಾವ್ದು ಉಟ್ಕೊಳ್ತದಂದ್ರೆ ಉಡಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಇಡುವ ಚಿಂತೆಯಲ್ಲಿ ಮುಂದೆ ಸಂಗ್ರಹ ಮಾಡಿರ್ಬೇಕಲ್ಲ. ಊಟ ಆದ ತಕ್ಷಣ ಮುಂದೆ ಆತನಿಗೆ ಇನ್ನೂ ಬೇಕು ಅನ್ನೋದಕ್ಕೂ ಆಸೆನೇ ಇರಲಿಲ್ಲ. ಇಡಲಾದರೆ ಹೆಂಡರ ಚಿಂತೆ. ಇಡಲಾದರೆ ಅಲ್ಲಿ ಸಂಗ್ರಹ ಮಾಡಿದ, ಆದ್ರೂ ಸಹ ಮುಂದೆ ಇನ್ನೊಂದು ಚಿಂತೆ ಯಾವುದು? ಆತನಿಗೆ ಹೆಂಡರ ಚಿಂತೆ. ಹೆಂಡರಾದರೆ ಮಕ್ಕಳ ಚಿಂತೆ. ಉಡುವ ಚಿಂತೆ ಆಯ್ತು, ಉಂಬುವ ಚಿಂತೆ ಆಯ್ತು, ಹೆಂಡರ ಚಿಂತೆ ಆಯ್ತು. ಮುಂದೆ ಯಾವ ಚಿಂತೆ ಹುಟ್ಟಿಕೊಳ್ಳುತ್ತದೆ ಆತನಲ್ಲಿ? ಮುಂದೆ ಮಕ್ಕಳ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ. ಈ ಎಲ್ಲಾ ಆದರೂ ಸಹ ಆತನು ಆಸೆ ಬಿಡಲಿಲ್ಲ. ಅಂದ್ರೆ ಮಕ್ಕಳಾದರೆ ಮುಂದೆ ಬದುಕುವ ಆಸೆ. ಅಂದ್ರೆ ಮುಂದೆ ಯಾವ ರೀತಿ ನಾನು ಬದುಕಬೇಕು ಅನ್ನೋ ಆಸೆ ಹುಟ್ಕೊಳ್ತದ. ಬದುಕು ಸುಧಾರಿಸ್ಕೊಳ್ತು ಅನ್ಕೋರಿ. ಮತ್ತೆ ಒಂದು ಚಿಂತೆ. ಯಾವ ಚಿಂತೆ ಅದು? ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಅಂದ್ರೆ ಎಲ್ಲಾನು ಸಂಗ್ರಹ ಮಾಡಿಟ್ಕೊಂಡ. ಅಂದ್ರೆ ಎಲ್ಲಾ ಆಸೆ ಇಡೋದು. ಒಂದ್ ವೇಳೆ ತನ್ನ ಬದುಕು ಸಹ ಒಳ್ಳೆಯ ರೀತಿಯಲ್ಲಿತ್ತು, ಆದರೆ ಮುಂದೆ ಜೀವನದಲ್ಲಿ ಮತ್ತೆ ಕೆಡುಕಾದರೆ ಏನು ಮಾಡೋದು? ಆ ಒಂದು ಚಿಂತೆಯನ್ನು ಹೊರಟು ಮತ್ತೆ ಬದುಕಾದರೆ ಕೇಡಿನ ಚಿಂತೆ. ಅಂದ್ರೆ ತನ್ನ ಬದುಕಿನಲ್ಲಿ ಸಹ ಏನು ಕೇಡನ್ನು ಬರ್ತದ ಅನ್ನೋದು ಚಿಂತೆ ಮಾಡ್ತಾ ಇದ್ದನು. ಅಷ್ಟೇ ಅಲ್ಲ, ಕೇಡಾದರೆ ಮರಣದ ಚಿಂತೆ. ಮರಣದ ಚಿಂತೆ ಯಾಕಪ್ಪ ಅಂದ್ರೆ ಇಷ್ಟೆಲ್ಲಾ ಗಳಿಸಿದ್ದೀನಿ, ಆದ್ರೆ ಎಲ್ಲ ಸಂಪತ್ತನ್ನು ಮಾಡಿದ್ದೀನಿ, ಆದರೆ ಇಷ್ಟೆಲ್ಲ ಅದರ ಮುಂದೆ ಒಂದಿನ ಏನು ಮರಣ ಬರ್ತದ. ಅಂದ್ರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೇನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆಂದನಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಅಂದರೆ ಚಿಂತೆ ಅನ್ನೋದಕ್ಕೆ ಇಲ್ಲಿ ಕೊನೆನೇ ಇಲ್ಲ. ಅಂದ್ರೆ ಆಸೆ ಅನ್ನೋದಕ್ಕೆ ಇಲ್ಲಿ ಕೊನೆನೇ ಇಲ್ಲ. ಎಲ್ಲ ಇದ್ದರೂ ಸಹ ಇನ್ನ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ಏನಂತ ಇದ್ರೆ